2015 ಲಾಂಚ್ ಆಗಿರೋ ಗಾಡಿನ ಯಾರು ಹೆಚ್ಚಿನ ಜನ ಪರ್ಚೇಸ್ ಮಾಡಲಿಲ್ಲ. ಯಾಕಂದರೆ ಈ ಗಾಡಿಯಲ್ಲಿ ಇಂಜಿನ್ ಇಶ್ಯೂ ಅಂತ ತುಂಬ ಕಮೆಂಟ್ಸ್ ಬರ್ತಾ ಇತ್ತು. 90,739 ರನ್ ಆಗಿದೆ ಗುರು. ಆಶ್ಚರ್ಯ. ಬಟ್ ಯಾರೆಲ್ಲ ತಗೊಳ್ಳಿಲ್ಲಲ್ಲ ಅವರಿಗೆ ಮಾತ್ರ ಇವತ್ತು ಹೊಟ್ಟೆ ಉರಿಯೋದಂತೂ ಗ್ಯಾರಂಟಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳ್ಸ್ಕೊಂಡಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಮಲ್ಲಿ ಮತ್ತೆ ಟೈಟಲ್ ನೋಡಿ ಗೊತ್ತೇ ಆಗಿರ್ಬೋದು ಇವತ್ತು ಯಾವ ಗಾಡಿಯ ರಿವ್ಯೂ ಮಾಡ್ತಿದ್ದೀನಿ ಅಂತ. 2014 ಲಾಂಚ್ ಆಗಿರೋ ಗಾಡಿ ಇದು. 2014-15 ನನ್ನ ಪ್ರಕಾರ 15 ಅನ್ಸುತ್ತೆ. 15 ಲಾಂಚ್ ಆಗಿರೋ ಗಾಡಿ. ಸೊ ಗಾಡಿ ನೋಡೋಕೆ ಈ ಥರ ಇದೆ. ಗಾಡಿ ನಿಮಗೆ 90,000ಕ್ಕಿಂತ ಅಧಿಕ ರನ್ ಆಗಿದೆ. ನಿಮಿಷ ತೋರ್ತಿದೆ ಅನ್ನೋ ಗೊತ್ತಿಲ್ಲ, ನೋಡ್ಕೊಳ್ಳಿ. 90,000ಕ್ಕಿಂತ ಜಾಸ್ತಿ ರನ್ ಆಗಿದೆ. ಆಗ್ಬೋದು, ಆಗಬಾರ್ದು ಅಂತ ರೂಲ್ ಇದೆ. ಅಲ್ಲಿ ನಿಮಗೆ 19 ಸೆಷನ್ ಟೈರ್ ಸಿಗುತ್ತೆ. ಬ್ಯಾಕಲ್ಲೂ ಕೂಡ ನಿಮಗೆ 19 ಸೆಷನ್ ಟೈರ್ ಸಿಗುತ್ತೆ. 2015 ನಿಮಗೆ ಅಲ್ಲೇ ವೀಲ್ ಕೂಡ ಸಿಗ್ತಾ ಇತ್ತು. ಸೀಟ್ ಹೇಳ್ಬೇಕಂದ್ರೆ ಹೆವಿ ಸ್ಮೂತ್ ಇದೆ ಗುರು. ನಂತರದವರು ಒಂದು 5 ಇಲ್ಲ 6 ಜನ ಇದರಲ್ಲಿ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೊ ಹಿಂದ್ಗಡೆ ನಿಮಗೆ ಚೆನ್ನಾಗಿರೋ ಟೇಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಬೆಸ್ಟ್ ಇದೆ R15 ಅಂತ ಹೇಳ್ಬೋದು. ಈಗಿನ ಹುಡುಗರು ಎಲ್ಲರೂ R15 ಅಂತಾರೆ. R15 ಅಲ್ಲಿ ನಿಮ್ಗೆ ಏನ್ ಸಿಗುತ್ತಂತ ನನ್ಗಂತೂ ಗೊತ್ತಿಲ್ಲ. R15 ಚೆನ್ನಾಗಿದೆ ಗುರು. R15 ಒಂಥರ ಸ್ಪೋರ್ಟ್ಸ್ ಗಾಡಿ ಗುರು. ಅದು ಏನೋ ಒಂಥರ ಫೀಲ್ ಕೊಡುತ್ತೆ. ಸೊ ನನ್ನ ಪ್ರಕಾರ ಏನೂ ಫೀಲ್ ಇಲ್ಲ ಗುರು. ಆದರೆ ಪ್ಲಾಸ್ಟಿಕ್ ಬಾಡಿಗಿಂತ ಈ ಮೆಟಲ್ ಬಾಡಿನೇ ಎಷ್ಟು ಬೆಟರ್ ಅನ್ಸುತ್ತೆ ನೋಡಿ. ನನ್ನ ಪ್ರಕಾರ ಇದರಷ್ಟಿರೋ ಮೆಟಲ್ಲು R15 ಅಲ್ಲಿ ಇಲ್ಲ ಅನ್ಸುತ್ತೆ. ಮೋಟೋ ಬ್ಲಾಗಿಂಗ್ ಅಲ್ಲೇ ನೀವು ಮಾಡ್ಬೋದಿತ್ತಲ್ಲ ಗುರು, ಯಾಕೆ ಮಾಡ್ಲಿಲ್ಲ ಅಂದ್ರೆ? ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ, ಅದು ಯಾಕೆ ಬೇಡ ಸರ್? ಆಗಲ್ಲ. ಇನ್ನೊಂದು ವಿಷಯ ಏನಂದ್ರೆ 500 ಸಬ್ಸ್ಕ್ರೈಬರ್ನ ನಾವು ದಾಟಿದ್ದೀವಿ. ಸೊ ಧನ್ಯವಾದಗಳು, ಥ್ಯಾಂಕ್ ಯು. ಏನೆಲ್ಲ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಆ ಥರ ಅಂತ ಖುಷಿ ಆಗ್ತಿದೆ. 500 ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಧನ್ಯವಾದಗಳು. ಏನು ಸ್ಪೆಷಲ್ ಏನು ಮಾಡ್ತೀರಾ 500 ಸಬ್ಸ್ಕ್ರೈಬರ್ಗೆ ಅಂದರೆ? ಮಣ್ಣು ಏನೂ ಇಲ್ಲ. ಸೊ ಇದು ನಿಮಗೆ ಮಿನಿಮಮ್ ಒಂದು 75,000 ಈ ಗಾಡಿ ಸಿಕ್ತಿತ್ತು. ಈಗ ಮಿನಿಮಮ್ ಅಂದರೆ 1 ಲಕ್ಷ ತನಕನೂ ಹೋಗಿದೆ ಈ ಗಾಡಿ ರೇಂಜು. ಯಾಕಂದರೆ ಓಲ್ಡ್ ಇಸ್ ಗೋಲ್ಡ್ ಅಂತಾರೆ. ಈ ಗಾಡಿಯೇ ಬೆಸ್ಟು. ಸೊ ಈಗ ಹೊಸದಾಗಿ ಬಂದಿರೋ ಗಾಡಿ ನಿಮಗೆ ನಾರ್ಮಲ್ ಆಗಿ ಒಂದು 50 ಮೈಲೇಜ್ ಕೊಡ್ಬೋದು. ಯಾಕಂದರೆ ಈ ಗಾಡಿಯಲ್ಲಿ ಆ ಥರ ಇಲ್ಲ. ಇದರಲ್ಲಿ ನಿಮಗೆ 70 ಮೈಲೇಜ್ಗಿಂತ ಜಾಸ್ತಿ ತೆಗಿಬೋದಿತ್ತು. ಇವಾಗ ಒಂದು 60 ಮೈಲೇಜ್ ಸಿಗ್ತಾ ಇದೆ. ನನ್ನ ಒಂದು ಒಪಿನಿಯನ್ ಪ್ರಕಾರ ಹೇಳಬೇಕಂದ್ರೆ 60 ಮೈಲೇಜ್ ಸಿಗ್ತಾ ಇದೆ ಗುರು. ಇಂಜನ್ ಬಗ್ಗೆ ಹೇಳೋದಾದರೆ 110cc ಇಂಜನ್ ನಿಮಗೆ ಇದರಲ್ಲಿ ಸಿಗುತ್ತೆ. 9 BHP ಆದರೆ 9 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಈ ಗಾಡಿಯಲ್ಲಿ ನಿಮಗೆ. ಇಂಜನ್ ತೋರಿಸ್ತೀನಿ ನೋಡಿ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಸೊ ವಿಡಿಯೋನ ಜಾಸ್ತಿ ದೊಡ್ಡದು ಮಾಡೋಕೆ ನನಗೆ ಇಷ್ಟ ಇಲ್ಲ. ಈ ವಿಡಿಯೋ ಚಿಕ್ಕದಾಗಿ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಗಾಡಿನ ಯಾರೆಲ್ಲ ಇಷ್ಟಪಡ್ತಿದ್ದೀರಾ, ಯಾರೆಲ್ಲ ಲೈಕ್ ಮಾಡ್ತೀರಾ ಅವರೆಲ್ಲ ಕಮೆಂಟ್ ಹಾಕಿ. 1, 2, 3 ಅಂತ ಹೇಳ್ತಾ ಪ್ಯಾಷನ್ ಎಕ್ಸ್ ಪ್ರೋ ರಿವ್ಯೂನ ಕಂಪ್ಲೀಟ್ ಮಾಡ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.